ಹಾಯ್ ಫ್ರೆಂಡ್ಸ್. ಸೊ ಇದು ನನ್ನ ಫ್ರೆಂಡ್ ಮನೇಲಿ ಸ್ಮಾಲ್ ಗಾರ್ಡನಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಒಂದೊಂದೇ ಸೊಪ್ಪು ನಾನು ನೋಡೇ ಇಲ್ಲ ಪಾಲಕ್ ಸೊಪ್ಪು ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೆಸ್ ಕೂಡ ಮಾಡೋಕ್ಕಾಗಲ್ಲ. ವೆನ್ ಐ ಆಸ್ಕ್ಡ್ ದೆಮ್ ಅವ್ರು ಹೇಳಿದ್ರು ನನಗೆ ಇದು ಪಾಲಕ್ ಸೊಪ್ಪು ಅಂತ. ಸೊ ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಎಲೆಗಳು ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಬೇಗ ವಿಡಿಯೋ ಮಾಡಬೇಕು. ಅದು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಝೂಮ್ ಮಾಡು. ಅದು ಸಬ್ಸಿಗೆ ಸೊಪ್ಪದು. ಅಲ್ಲಿ ಮೆಂತ್ಯ ಇದೆ. ನೋಡಿ ಅದು ಮೆಂತ್ಯ, ಇದೆಲ್ಲ ಮೆಂತ್ಯ. ನೆಕ್ಸ್ಟು ಇದು ಕೆಮ್ಮಿಗೆ ಯೂಸ್ ಮಾಡ್ತಾರಲ್ಲ, ಏನು ಪತ್ರೆ ಇದು? ದೊಡ್ಡ ಪತ್ರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇದು ಆಲೋವೆರಾ. ಸೊ ಇದು ಮಾವಿನ ಮರ, ಅಂದರೆ ಸದ್ಯಕ್ಕೆ ಗಿಡ ಇದೆ. ಸೊ ದಾಸವಾಳ ಹೂವು ನೋಡಿ, ಹೈಬಿಸ್ಕಸ್ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇದು ಮನೆ ಮುಂದ್ಗಡೆ ಹಾಕಿದ್ದಾರೆ. ನಾನು ಆ ಗಿಡ ಎಲ್ಲ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಚಿಕ್ಕ ಚಿಕ್ಕದು ಕನಕಾಂಬರ ಹೂವು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ಬ್ರಹ್ಮಕಮಲ. ಇದು ಸ್ಪೆಷಲ್ ಸ್ಮಾಲ್ ಪ್ಲ್ಯಾಂಟ್ ತಂದಿದ್ದು, ಆಮೇಲೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಎಷ್ಟು ಚೆನ್ನಾಗಿ ಇದು ಅವಾಗವಾಗ ಹೂ ಬಿಡುತ್ತೆ. ಆಮೇಲೆ ಇದು ಅವಾಗಲೇ ತೋರಿಸಿದ್ನಲ್ಲ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬೆಳೆದಿದೆ. ಆದರೆ ಅವ್ರು ಇನ್ನೂ ಚೆನ್ನಾಗಿ ಬೆಳಿಬೇಕಾಯಿತು ಅಂತ ಹೇಳಿದ್ರು. ಬ್ರಹ್ಮಕಮಲ ಹೂವು ಇದೆಯಾ? ಎಲ್ಲಿದೆ? ಹೂ ಬಿಟ್ಟಿದೆ ಅಲ್ಲಿ, ಕರೆಕ್ಟು, ನಾನು ನೋಡೇ ಇಲ್ಲ. ಕರೆಕ್ಟ್ ಇಲ್ಲಿ, ಅದು. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಹೂವು ಇಲ್ಲಿ ಎಷ್ಟು ಚೆನ್ನಾಗಿದೆ. ರೋಸಸ್ ನೋಡಿ, ಝೂಮ್ ಮಾಡು, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ಸೊ ಇದು ನೋಡಿ ದಾಳಿಂಬೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಪೊಮೊಗ್ರಾನೇಟು ಮತ್ತು ಇದು ಪಪಾಯ. ಅಲ್ಲೆಲ್ಲ ಇದೆ, ಆ ಕಡೆ ಎಲ್ಲ ಕಾಕಡ ಹೂವು ಇದೆ, ಹೈಬಿಸ್ಕಸ್ ಇದೆ, ಅದರಲ್ಲೇ ಬಿಟ್ಟಿರೋದು ಇದು ನೋಡಿ. ಆಮೇಲೆ ನಿಂಬೆಹಣ್ಣು ಅನ್ಸುತ್ತೆ ಅದು ಅಲ್ವಾ, ನಿಂಬೆಹಣ್ಣು ಗಿಡ ಅನ್ಸುತ್ತೆ ಅದು, ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಸಬ್ಬಕ್ಕಿ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ತುಳಸಿ. ನಾನು ಹೋಗ್ಲಾ ಮನೆ ಮುಂದೆ ಒಂದ್ಸರಿ ಮನೆ ತೋರಿಸಿ. ಈ ಕಡೆ ಫ್ರಂಟ್ ಯಾರ್ಡಲ್ಲಿ ಇವರು ಮಾಡ್ಕೊಂಡಿರೋಂಥ ಸ್ಮಾಲ್ ಗಾರ್ಡನ್ನು, ಆ ಕಡೆ ಒಂದು ಸ್ವಲ್ಪ ಈ ಕಡೆ ಹೋಗು, ಆ ಕಡೆ ಮನೆ ತೋರಿಸ್ಬಿಟ್ಟು ಈ ಕಡೆ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಕೋಬೋದು. ಒಳ್ಳೆ ಐಡಿಯಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಯಾರೋ ಬಂದರು. ಓಕೆ, ಫ್ರೆಶ್ ಮೆಂತ್ಯ ಸೊಪ್ಪಲ್ಲಿಂದ ಕಿತ್ತಿರೋದು, ಫಾರ್ಮ್ ಫ್ರೆಶ್ ಗಾರ್ಡನಿಂಗ್ ಮಾಡಿರೋದ್ರಲ್ಲಿ ಕಿತ್ಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದು. ಇದಕ್ಕೆ ಫರ್ಟಿಲೈಸರ್ಸ್ ಏನೂ ಹಾಕಿಲ್ಲ. ಸೊ ವೆರಿ ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಅಲ್ವಾ? ನೀವು ಬೆಳ್ಕೊಳ್ತೀನಿ ಈ ಥರ ಸಾಕು.